ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ಇನ್ನು 3 ದಿನ ಕೂಡ ಕಳೆದಿಲ್ಲ. ಆಗಲೇ ಕಾಂಗ್ರೆಸ್ನ ಟ್ರಬಲ್ ಶೂಟರ್ಗೆ ಟ್ರಬಲ್ ಶುರುವಾಗಿದೆ. ಹೊಸ ಸರ್ಕಾರದಲ್ಲಿ ಮೊದಲ ರೌಂಡಲ್ಲೇ ಸಂಪುಟ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ್ದ ಕಾಂಗ್ರೆಸ್ನ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಪ್ರಮಾಣ ವಚನ ಸ್ವೀಕರಿಸಿದ 42 ಗಂಟೆಗಳಲ್ಲೇ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಖಾತೆ ಹಂಚಿಕೆಯಲ್ಲಾಗಿರುವಂತಹ ಬೇಸರದಿಂದ ರಾಮಲಿಂಗಾರೆಡ್ಡಿ ಈ ನಿರ್ಧಾರವನ್ನು ತಗೊಳ್ತಾ ಇರುವುದಾಗಿ ಹೇಳಿದ್ದಾರೆ. ಮತ್ತು ಡಿ.ಕೆ. ಸರ್ಕಾರಕ್ಕೆ ಮೊದಲ ಶಾಕ್ ಬೆಂಗಳೂರಿನಿಂದಲೇ ಶುರುವಾಗ್ತಾ ಇದೆ. ಹಾಗೆ ಖಾತೆ ಹಂಚಿಕೆ ಅನ್ನೋದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಸ್ಯೆಗಳಿಗೆ, ತಲೆನೋವಿಗೆ ಕಾರಣ ಆಗುತ್ತೆ ಅನ್ನೋದನ್ನು ಕೂಡ ಇದು ತೋರಿಸ್ತಾ ಇದೆ. ಹಾಗಾದ್ರೆ ಇಲ್ಲಿ ಯಾಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನು ಕೊಟ್ಟರು? ಅವ್ರು ಯಾವ ಖಾತೆ ಕೇಳಿದ್ರು, ಶಿವಕುಮಾರ್ ಯಾವ ಖಾತೆ ಕೊಟ್ಟರು, ಅಲ್ಲಿ ನಡೆದಿದ್ದ ಒಪ್ಪಂದ ಏನು, ಇಷ್ಟಕ್ಕೂ ಆ ಎರಡೂ ಖಾತೆಗಳ ಮಹತ್ವ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬರ್ ಆಗಬೇಕಾ? ನೀವೀಗಾಗಲೇ ಯೂಟ್ಯೂಬ್ ಚಾನಲ್ ಮಾಡಿದಿರಿ, ಆದರೆ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಅದನ್ನ ಜನಕ್ಕೆ ತಲುಪಿಸಬೇಕು, ಅದಕ್ಕೊಂದು ದಾರಿ ಬೇಕಾ? ನೀವು ಮಾಡ್ತಾ ಇರೋ ವ್ಯಾಪಾರಕ್ಕೆ ನೀವೇ ಪಬ್ಲಿಸಿಟಿ ತಗೋಬೇಕಾ? ಈ ಥರದ್ದು ಏನೇ ಐಡಿಯಾ ನಿಮಗಿದ್ರು ನಿಮ್ಮಂಥವರಿಗಾಗಿನೇ ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನ ಇದೇ 19, 20, 21ನೇ ತಾರೀಕು ನಾವು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕ್ಯಾಮರಾ, ಯೂಟ್ಯೂಬ್ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ನೀವು ಹೆಚ್ಚು ಜನರನ್ನ ತಲುಪೋದು ಹೇಗೆ ಅನ್ನೋ ಬಗ್ಗೆ ತರಬೇತಿ ಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 997237 379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಈ ಒಪ್ಪಂದ ಅನ್ನೋ ಪದ ಕಿವಿಗೆ ಬಿದ್ದು ಕೂಡಲೇ ಕರ್ನಾಟಕದ ಜನಕ್ಕೆ ಒಂಥರ ವಿಚಿತ್ರವಾದ ಬೇಸರ ಶುರುವಾಗುತ್ತೆ. ಕಳೆದ 2.5 ವರ್ಷಗಳಿಂದ ಒಪ್ಪಂದ, CM ಬದಲಾವಣೆ, ಹೈಕಮಾಂಡ್ ನಿರ್ಧಾರ, ಕೊಟ್ಟ ಮಾತು, ಕೆಲಸಕ್ಕೆ ಕೂಲಿ, ಇದೆಲ್ಲ ಕೇಳಿ ಕೇಳಿ ಬೋರ್ ಆಗ್ತಾ ಇತ್ತು. ಅಷ್ಟರಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ತೀರ್ಮಾನವನ್ನು ಕೈಗೊಂಡು ಸಿದ್ದರಾಮಯ್ಯ ಅವರನ್ನ ಇಳಿಸಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಹುದ್ದೆಗೆ ಕೂಡಿಸ್ತು. ಅಲ್ಲಿಗೆ ಶಿವಕುಮಾರ್ಗೂ ಕೂಲಿ ಸಿಕ್ಕಂತಾಯ್ತು. ಈಗ ಅಧಿಕಾರ ಸಿಗೋದೇ ಆಗ್ಲೇ 6 ತಿಂಗಳು ತಡ ಆಗಿದೆ. ಹೀಗಾಗಿ ಡಿ.ಕೆ.ಗೆ ಟೈಮ್ ಕಡಿಮೆ ಇದೆ. ಅವರಿಗೆ ಸಿಗ್ತಾ ಇರೋದು ಇನ್ನು 2 ವರ್ಷಗಳ ಸಮಯ ಮಾತ್ರ. ಅಷ್ಟರಲ್ಲಿ ಏನೇನೋ ಮಾಡಬೇಕಿದೆ. ಮುಂದಿನ ಚುನಾವಣೆಗೆ ಸಿದ್ಧ ಆಗಬೇಕು, ಅಧಿಕಾರ ಕೊಡಿಸಿದವರನ್ನ ತೃಪ್ತಿಪಡಿಸಬೇಕು, ತಮ್ಮ ಬೆಂಬಲಿಗರನ್ನ ಸಮಾಧಾನ ಮಾಡಬೇಕು, ಅದರ ಜೊತೆಗೆ ಆಡಳಿತವನ್ನು ಕೂಡ ನಡೆಸಬೇಕು. ಹಿಂದಿನ ಅವಧಿಗಿಂತ ಈ ಅವಧಿ ಪರವಾಗಿಲ್ಲ ಅನ್ನೋ ಥರದ ಆಡಳಿತವನ್ನ ಡಿ.ಕೆ. ಕೊಡಬೇಕು. ಆ ಮೂಲಕ ಇಷ್ಟು ವರ್ಷಗಳ ಕಾಲ ಡಿ.ಕೆ.ಯ ಹೆಸರಿನ ಜೊತೆಗೆ ಅಂಟಿಕೊಂಡು ಬಂದ ನೆಗೆಟಿವಿಟಿ ಏನಿದೆ ಅದನ್ನ ತೊಳ್ಕೋಬೇಕು ಕೂಡ. ಹೀಗಾಗಿ ಅವರು ಮೊದಲ ಹಂತದಲ್ಲಿ 13 ಮಂದಿ ಸಚಿವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡ್ರು. ಪಾಪ ಡಾಕ್ಟರ್ ಜಿ. ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಕೂಡ ಅಧಿಕಾರ ಸ್ವೀಕರಿಸಿದ್ದಾರೆ. ಅವ್ರ ಜೊತೆ KH ಮುನಿಯಪ್ಪ, KJ ಜಾರ್ಜ್, ರಾಮಲಿಂಗಾರೆಡ್ಡಿ, UT ಖಾದರ್, MB ಪಾಟೀಲ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಬೈರತಿ ಸುರೇಶ್, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕಾ ಖರ್ಗೆ ಮತ್ತು ಶರಣಪ್ರಕಾಶ್ ಪಾಟೀಲ್ ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಆ ಬಳಿಕ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಅದಾದ 1 ದಿನದ ನಂತರ ಖಾತೆ ಹಂಚಿಕೆ ಕೂಡ ಆಯಿತು. ಜಿ. ಪರಮೇಶ್ವರ್ಗೆ ಕಂದಾಯ ಮತ್ತು ಯುವ ಸಬಲೀಕರಣ, ಪ್ರಿಯಾಂಕಾ ಖರ್ಗೆ ಅವರಿಗೆ ಗೃಹ ಮತ್ತು IT/BT, ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ, ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ, KH ಮುನಿಯಪ್ಪ ಅವರಿಗೆ ಆಹಾರ ಇಲಾಖೆ, ಜಾರ್ಜ್ಗೆ ಇಂಧನ ಮತ್ತು ಪ್ರವಾಸೋದ್ಯಮ, ಬೈರತಿ ಸುರೇಶ್ ಸಾರಿಗೆ, ಕೃಷ್ಣ ಬೈರೇಗೌಡ ಬೆಂಗಳೂರು ನಗರಾಭಿವೃದ್ಧಿ, MB ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, UT ಖಾದರ್ ಆರೋಗ್ಯ, ಈಶ್ವರ ಖಂಡ್ರೆ ಗ್ರಾಮೀಣಾಭಿವೃದ್ಧಿ, ಯತೀಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ಧಿ ಬೆಂಗಳೂರನ್ನ ಹೊರತುಪಡಿಸಿ ಶರಣಪ್ರಕಾಶ್ ಪಾಟೀಲ್ಗೆ ವೈದ್ಯಕೀಯ ಶಿಕ್ಷಣದ ಖಾತೆಗಳನ್ನು ಹಂಚಿಕೆ ಮಾಡಲಾಯಿತು. ಇನ್ನುಳಿದ ಹಾಗೆ ಹಣಕಾಸು, ಗುಪ್ತಚರ ಸೇರಿದಂತೆ ಯಾರಿಗೂ ಕೊಡದ ಖಾತೆಗಳೇನಿವೆ ಅವೆಲ್ಲವನ್ನ ಶಿವಕುಮಾರ್ ಅವರು ಸದ್ಯಕ್ಕೆ ತಮ್ಮ ಹತ್ರನೇ ಇಟ್ಟುಕೊಂಡಿದ್ದಾರೆ. ಈಗ ಸಮಸ್ಯೆಗೆ ಕಾರಣ ಆಗ್ತಾ ಇರೋದು ಇದೇ ಖಾತೆ ಹಂಚಿಕೆ. ಇಲ್ಲಿ ಖಾತೆ ಹಂಚಿಕೆಯಿಂದ ಅಸಮಾಧಾನಗೊಂಡಿರೋದು ಹಿರಿಯ ಶಾಸಕ ರಾಮಲಿಂಗಾರೆಡ್ಡಿ. ಇಲ್ಲಿ ರಾಮಲಿಂಗಾರೆಡ್ಡಿ ಬರೀ ಅಸಮಾಧಾನಗೊಂಡಿಲ್ಲ, ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ರಾಜೀನಾಮೆ ಪತ್ರನ ಕೊಡೋದಿಕ್ಕೆ ಕೂಡ ನಾನು ಹೋಗೋದಿಲ್ಲ, ಅಲ್ಲಿಗೆ ಹೋಗಿ ಆ ಮುಖಗಳನ್ನು ನೋಡೋದಿಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲ, ಹೀಗಾಗಿ ನಮ್ಮ ಅಸಿಸ್ಟೆಂಟ್ ಕೈಲಿ ರಾಜೀನಾಮೆ ಪತ್ರವನ್ನು ಕಳುಹಿಸಿದ್ದೀನಿ ಅಂತ ರೆಡ್ಡಿ ಹೇಳಿದ್ದಾರೆ. ಹಾಗೆ ನಾನು ಯಾವ ಖಾತೆನೂ ಕೇಳಿರಲಿಲ್ಲ, ಅವರೇ ಕೊಡ್ತೀನಿ ಅಂತ ಹೇಳಿದರು. ಹಂಗೆ ಹೇಳಿದ ಮೇಲೆ ಹೇಳಿದ ಖಾತೆಯನ್ನು ಕೊಡದೆ ನನಗೆ ಅವಮಾನ ಮಾಡಿದ್ದಾರೆ. ಇದು ನನಗೆ ನೋವುಂಟು ಮಾಡ್ತಾ ಇದೆ. ಹೀಗಾಗಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಮುಂದೆ ಕೂಡ ಕೆಲಸ ಮಾಡ್ತೀನಿ. ಕಳೆದ 53 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಜೊತೆ
ಜೊತೆಯಲ್ಲಿ ನಂಟುಳಿಸ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳೋ ಮೂಲಕ ಅಲ್ಲಿ ಕೂಡ ಡಿ ಕೆ ಶಿವಕುಮಾರ್ಗೊಂದು ಟಾಂಗ್ ಕೊಡುವ ಕೆಲಸವನ್ನ ರಾಮಲಿಂಗಾರೆಡ್ಡಿ ಮಾಡಿದ್ದಾರೆ. ಗೆಳೆಯರೆ, ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಅಷ್ಟೇ ಅಲ್ಲ, ಅವರು NSUI ಮೂಲಕ ಕಾಂಗ್ರೆಸ್ಗೆ ಬಂದರು. ಅವತ್ತಿನಿಂದ ಕಾಂಗ್ರೆಸ್ ಅಲ್ಲಿ ಉಳ್ಕೊಂಡಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಒಮ್ಮೆ 1994ರಲ್ಲಿ ಪಕ್ಷೇತರರಾಗಿ ಕೂಡ ಸ್ಪರ್ಧೆ ಮಾಡಿ, ಅಂದ್ರೆ ಕಾಂಗ್ರೆಸ್ನಿಂದ ಹೊರ ಹೋಗಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಆ ನಂತರ ಮತ್ತೆ ಕಾಂಗ್ರೆಸ್ಗೆ ಸೇರ್ಪಡೆಯಾದವರು. ಹೀಗಾಗಿ ನಾನು ಪಕ್ಷ ಬಿಟ್ಟು ಹೋಗಿಲ್ಲ ಅಂತ ಹೇಳೋ ಮೂಲಕ ಡಿ ಕೆ ಶಿವಕುಮಾರ್ಗೆ ರಾಮಲಿಂಗಾರೆಡ್ಡಿ ಒಂದು ಟಾಂಗ್ ಅನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ತಮ್ಮ ರಾಜೀನಾಮೆ ಪತ್ರವನ್ನ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರಿಗೆ ತಲುಪಿಸಿರೋದಾಗಿ ಹೇಳಿದ್ದಾರೆ. ಇಲ್ಲಿ ಸಾಫ್ಟ್ ಆಗಿ ಕಾಣುವ ರಾಮಲಿಂಗಾರೆಡ್ಡಿ ಇಷ್ಟೊಂದು ಹಠ ಹಿಡಿಯೋದಕ್ಕೆ ಕಾರಣ ಏನು? ಗೆಳೆಯರೆ, ರಾಮಲಿಂಗಾರೆಡ್ಡಿ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿರುವ ಅತ್ಯಂತ ಹಿರಿಯ ಮತ್ತು ಮೂಲ ಕಾಂಗ್ರೆಸ್ ನಾಯಕ. ಅವರು ಸತತ 8 ಬಾರಿ ಶಾಸಕರಾಗಿದ್ದಾರೆ. 1973ರಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಕಾಂಗ್ರೆಸ್ ಸಂಪರ್ಕಕ್ಕೆ ಬಂದ ರೆಡ್ಡಿ ಕಾರ್ಪೊರೇಟರ್ ಆಗಿದ್ರು. ಆ ನಂತರ 1985ರಲ್ಲಿ ವೀರಪ್ಪ ಮೊಯ್ಲಿ ಅವರಿಂದ ಟಿಕೆಟ್ ಪಡ್ಕೊಂಡು ಜಯನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಆದರೆ ಆ ಚುನಾವಣೆಯಲ್ಲಿ ಅವರಿಗೆ ಗೆಲುವು ದಕ್ಕಲಿಲ್ಲ. ಇನ್ನು 89ರಲ್ಲಿ ಅವರಿಗೆ ಗೆಲುವು ಸಿಕ್ತು. ಆ ಬಳಿಕ ಅವರು ಮತ್ತೆ ಹಿಂತಿರುಗಿ ನೋಡಲಿಲ್ಲ. 1989ರಿಂದ 2004ರವರೆಗೆ ಬೆಂಗಳೂರಿನ ಜಯನಗರ ಕ್ಷೇತ್ರದ ಶಾಸಕರಾಗಿ ಗೆದ್ದು ಬರ್ತಾ ಇರೋ ರಾಮಲಿಂಗಾರೆಡ್ಡಿ 2008ರಿಂದ BTM ಕ್ಷೇತ್ರದಲ್ಲಿ ಆರಿಸಿ ಬರ್ತಾ ಇದ್ದಾರೆ. ಹಾಗೆ ಅವರ ಪುತ್ರಿಯನ್ನ ಕೂಡ ಜಯನಗರದಿಂದ ಒಮ್ಮೆ ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಹೀಗೆ 8 ಬಾರಿ ಶಾಸಕರಾಗಿರುವ ರೆಡ್ಡಿ ವೀರಪ್ಪ ಮೊಯ್ಲಿ, SM ಕೃಷ್ಣ, ಧರ್ಮಸಿಂಗ್, ಸಿದ್ದರಾಮಯ್ಯ ಅವರ 2 ಅವಧಿಗಳಲ್ಲಿ ಕೂಡ ಸಚಿವರಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಹೇಳಿ ಕೇಳಿ ಮೂಲ ಬೆಂಗಳೂರಿನವರು. ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಕ್ಕಿದ್ರೆ ಉತ್ತಮವಾಗಿ ಕೆಲಸ ಮಾಡಬಹುದು, ಬೆಂಗಳೂರಿಗೂ ಒಂದಷ್ಟು ಕೊಡುಗೆಗಳನ್ನ ಕೊಟ್ಟು ಹೆಸರು ಉಳಿಸಿಕೊಳ್ಳಬಹುದು ಅಂತ ಅಂದ್ಕೊಂಡಿದ್ರು ಏನೋ. ಹಾಗೆ ಬೆಂಗಳೂರು ನಗರಾಭಿವೃದ್ಧಿ ಅನ್ನೋದು ತುಂಬಾ ಫರ್ಟೈಲ್ ಖಾತೆ ಕೂಡ. ಈ ಹಿಂದೆ DK ಅದನ್ನ ತಮ್ಮ ಬಳಿನೇ ಇಟ್ಕೊಂಡಿದ್ರು. ಸಾಕಷ್ಟು ಬಾರಿ ಈ ಖಾತೆಗಾಗಿ ಪೈಪೋಟಿ ಕೂಡ ನಡೆದಿದ್ದಿದೆ. ಸೊ ಅದನ್ನ ನನಗೆ ಕೊಡ್ಲಿ ಅಂತ ರಾಮಲಿಂಗಾರೆಡ್ಡಿ ಅನ್ನೋ ಸೀನಿಯರ್ ನಾಯಕ ಬಯಸಿದ್ರೆ ಖಂಡಿತ ತಪ್ಪೇನಿಲ್ಲ ಗೆಳೆಯರೆ. ನಿನ್ನೆ ಮೊನ್ನೆ ಬಂದವರು ಮುಖ್ಯಮಂತ್ರಿ ಆಗ್ಬಿಡ್ಬೇಕು ಅಂತ ಅಂದ್ಕೊಳ್ಳೋ ಹೊತ್ತಲ್ಲಿ ರಾಮಲಿಂಗಾರೆಡ್ಡಿ ತರದ 72 ವರ್ಷ ವಯಸ್ಸಿನ ನಾಯಕ, 53 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾ ಬರ್ತಾ ಇರೋ ನಾಯಕ ಒಂದು ನಗರಾಭಿವೃದ್ಧಿ ಖಾತೆ ನನಗೆ ಸಿಗಲಿ ಅಂತ ಬಯಸಿದ್ರೆ ಅದರಲ್ಲಿ ತಪ್ಪು ಅಂತೇನು ಅನ್ಸೋದಿಲ್ಲ. ಅದಕ್ಕೆ ಪೂರಕ ಅನ್ನೋ ಹಾಗೆ 2023ರಲ್ಲಿ ಸಿದ್ದರಾಮಯ್ಯ ನಿಮಗೆ ನಗರಾಭಿವೃದ್ಧಿ ಖಾತೆಯನ್ನೇ ಕೊಡ್ತೀವಿ ಅಂತ ಬೈರ್ತಿ ಸುರೇಶ್ ಅವರ ಕೈಲಿ ಹೇಳಿಸಿದ್ರಂತೆ. ಆದ್ರೆ ಆಗ ಖಾತೆ ಸಿಗಲಿಲ್ಲ. ಅದನ್ನ ಡಿ ಕೆ ಶಿವಕುಮಾರ್ ಬಲವಂತವಾಗಿ ತಾವು ತಗೊಂಡ್ರು. ಅವತ್ತೇ ಮಂತ್ರಿಗಿರಿಗೆ ರಾಜೀನಾಮೆ ಕೊಡೋ ಮಾತುಗಳು ರಾಮಲಿಂಗಾರೆಡ್ಡಿ ಅವರ ಬಾಯಲ್ಲಿ ಬಂದಿದ್ವಂತೆ. ಆದ್ರೆ ಡಿ ಕೆ ಶಿವಕುಮಾರ್ ಮತ್ತು ಅವತ್ತಿಗೆ ಸಂಸದರಾಗಿದ್ದ ಡಿ ಕೆ ಸುರೇಶ್ ಇಬ್ರು ರಾಮಲಿಂಗಾರೆಡ್ಡಿ ಅವರ ಮನೆಗೆ ಬಂದು 2.5 ವರ್ಷ ತಡ್ಕೊಂಬಿಡಿ, ಆಮೇಲೆ ನಾನೇ ಹೆಂಗೂ ಮುಖ್ಯಮಂತ್ರಿ ಆಗ್ತೀನಿ, ಆಗ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನು ನಾನು ಬಿಟ್ಟುಕೊಟ್ಟು ಬಿಡ್ತೀನಿ, ಅಲ್ಲಿವರೆಗೆ ಇದನ್ನು ನಾನು ಇಟ್ಕೊಂಡ್ಬಿಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಹೀಗಾಗಿ ನಾನು ಅವತ್ತು ಸುಮ್ಮನಾದೆ ಅನ್ನೋ ಮಾತನ್ನ ರಾಮಲಿಂಗಾರೆಡ್ಡಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಅಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೇಗೆ ಒಪ್ಪಂದ ಆಗಿತ್ತೋ ಅದೇ ಥರ ಅವತ್ತೇ ಭಾವಿ ಮುಖ್ಯಮಂತ್ರಿ ಮತ್ತು ರಾಮಲಿಂಗಾರೆಡ್ಡಿ ಅವರ ನಡುವೆ ನಗರಾಭಿವೃದ್ಧಿ ಸಚಿವ ಸ್ಥಾನಕ್ಕೆ ಕೂಡ ಒಂದು ಓರಲ್ ಒಪ್ಪಂದದ ಥರದ್ದಾಗಿತ್ತು ಅನ್ನೋದನ್ನ ರಾಮಲಿಂಗಾರೆಡ್ಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ DK ಮುಖ್ಯಮಂತ್ರಿ ಆದ್ರು. ಹೀಗಾಗಿ ನಗರಾಭಿವೃದ್ಧಿ ಖಾತೆಯನ್ನ ಅವರು ನನಗೆ ಬಿಟ್ಟು ಕೊಡಬೇಕಿತ್ತು, ಕೊಡ್ತೀನಿ ಅಂತ ಕೂಡ ಹೇಳಿದ್ರಂತೆ. ಕಡೇ ಕ್ಷಣದಲ್ಲಿ ಖಾತೆಗಳ ಹಂಚಿಕೆ ಆದ ನಂತರ ಗಮನಕ್ಕೆ ಬಂದಿದ್ದೇನು ಅಂದ್ರೆ ನಗರಾಭಿವೃದ್ಧಿ ಖಾತೆ ಕೃಷ್ಣ ಬೈರೇಗೌಡರ ಪಾಲಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ಕೊಡಲಾಗಿದೆ. ಇದು ಅವರಿಗೆ ಅಸಮಾಧಾನವನ್ನು ತರ್ತಾ ಇದೆ. ಗೆಳೆಯರೆ, ಹಾಗೆ ನೋಡಿದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿರೋ ಜಲಸಂಪನ್ಮೂಲ ಖಾತೆ ಕೂಡ ಸಣ್ಣ ಖಾತೆ ಏನಲ್ಲ. ಅದನ್ನ ನಿಭಾಯಿಸಿದ್ದ ಸಾಕಷ್ಟು ಮಂದಿ ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದಾರೆ. ಹಾಗೆ ಮುಂದಿನ ಮುಖ್ಯಮಂತ್ರಿಗಳಾಗೋ ರೇಸಲ್ಲಿ ಕೂಡ ಇದ್ದವರಿದ್ದಾರೆ. ಮಾಜಿ ಪ್ರಧಾನಿಗಳಾಗಿದ್ದ ದೇವೇಗೌಡರು ನೀರಾವರಿ ಸಚಿವರಾಗಿದ್ರು. ಬಸವರಾಜ ಬೊಮ್ಮಾಯಿ ಜಲಸಂಪನ್ಮೂಲ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಇನ್ನು DK ಶಿವಕುಮಾರ್ ಕೂಡ ಜಲಸಂಪನ್ಮೂಲ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಈ ಮೂವರು ರಾಜ್ಯದ ಮುಖ್ಯಮಂತ್ರಿಗಳಾದವರು. ಇನ್ನು MB ಪಾಟೀಲ್ ಮುಖ್ಯಮಂತ್ರಿ ಆಗೋ ಕನಸನ್ನು ಇಟ್ಟುಕೊಂಡೇ ಇದ್ದಾರೆ. ಅವರು ಕೂಡ ಜಲಸಂಪನ್ಮೂಲ ಖಾತೆಯ ಸಚಿವರಾಗಿದ್ದವರು. ಇಂಥ ಖಾತೆಯನ್ನ
ಇವತ್ತು ರಾಮಲಿಂಗಾರೆಡ್ಡಿ ಬೇಡ ಅಂತ ಇರೋದು ಯಾಕೆ? ಜಲಸಂಪನ್ಮೂಲ ಅನ್ನೋದು ಇಡೀ ರಾಜ್ಯ ಸುತ್ತಬೇಕಾಗಿರೋ ಖಾತೆ. ಕೃಷ್ಣಾ ನದಿ, ತುಂಗಭದ್ರಾ, ಕಾವೇರಿ ನದಿ ಸೇರಿದ ಹಾಗೆ ರಾಜ್ಯದ ಎಲ್ಲ ನದಿ ಪಾತ್ರಗಳಲ್ಲಿನ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಗಳೆಲ್ಲ ಕೂಡ ಈ ಖಾತೆಯ ವ್ಯಾಪ್ತಿಗೆ ಬರುತ್ತವೆ. ಸೊ ಈ ಖಾತೆ ಸಚಿವರಾದವರಿಗೆ ರಾಜ್ಯವನ್ನು ಸುತ್ತುವ ಅವಕಾಶ ಇರುತ್ತೆ. ಯಾರು ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಕೊಂಡಿರ್ತಾರೋ, ರಾಜ್ಯದ ಮುಖ್ಯಮಂತ್ರಿ ಆಗೋ ಕನಸುಗಳನ್ನು ಕಾಣ್ತಾ ಇರ್ತಾರೋ, ಅವರು ಜಲಸಂಪನ್ಮೂಲ, ಕಂದಾಯ, ಲೋಕೋಪಯೋಗಿ ಅಂತ ಖಾತೆಗಳನ್ನೇ ಆಯ್ಕೆ ಮಾಡ್ಕೋತಾರೆ. ಅವರಿಗೆ ರಾಜ್ಯ ಸುತ್ತಿದ ಅನುಭವವೂ ಸಿಗುತ್ತೆ. ಆ ಭಾಗದ MLAಗಳು ಹತ್ತಿರ ಆಗ್ತಾರೆ. ರಾಜ್ಯದ ನಾನಾ ಭಾಗಗಳ MLAಗಳು ತಮ್ಮ ಭಾಗದಲ್ಲಾಗಬೇಕಾದ ಕೆಲಸಗಳನ್ನು ಹಿಡ್ಕೊಂಡು ಇವ್ರ ಹತ್ತಿರಕ್ಕೆ ಬರ್ತಾರೆ. ಅಷ್ಟೇ ಅಲ್ಲ, ಜಲಸಂಪನ್ಮೂಲ ಅನ್ನೋದು ಅತ್ಯಂತ ಫರ್ಟೈಲ್ ಖಾತೆ ಕೂಡ. ಅಲ್ಲಿನ ಕಾಮಗಾರಿಗಳೆಲ್ಲ ಸಾವಿರಾರು ಕೋಟಿ ರೂಪಾಯಿಗಳ ಕಾಮಗಾರಿಗಳೇ ಆಗಿರುತ್ತವೆ. ಸೊ ಇಂಥ ಖಾತೆ ಸಿಕ್ಕಿದ್ರೆ ಸಾಕು ಅಂತ ಕೆಲವರು ಕೇಳ್ತಾ ಇರ್ತಾರೆ. ಆದರೆ ಇಲ್ಲಿ ರಾಮಲಿಂಗಾರೆಡ್ಡಿ ಅದನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ, ರಾಮಲಿಂಗಾರೆಡ್ಡಿ ಅವರಿಗೆ ಈಗ ವಯಸ್ಸು 72 ವರ್ಷ. ಈ ವಯಸ್ಸಲ್ಲಿ ಇಡೀ ರಾಜ್ಯವನ್ನು ಸುತ್ತೋ ಆಸಕ್ತಿ ಅವರಿಗಿದ್ದಂತಿಲ್ಲ. ಅಷ್ಟೇ ಅಲ್ಲ, ಅವರು ಹಿಂದೆ ಹೇಳಿರೋ ಹಾಗೆ ಮುಖ್ಯಮಂತ್ರಿ ಆಗೋ ಕನಸು ಕೂಡ ಅವರಿಗಿಲ್ಲವಂತೆ. ಪಕ್ಷ ನನಗೆಲ್ಲ ಕೊಟ್ಟಿದೆ ಅನ್ನೋದನ್ನು ಅವರು ಹೇಳಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಈ ಹಿಂದೆ SM ಕೃಷ್ಣ ಅವರ ಅವಧಿಯಲ್ಲಿ 1 ವರ್ಷದ ಅವಧಿಗೆ ರಾಮಲಿಂಗಾರೆಡ್ಡಿ ನಗರಾಭಿವೃದ್ಧಿ ಸಚಿವರು ಆಗಿದ್ರು. ಹೀಗಾಗಿ ಈಗ ಮತ್ತೆ ಅದೇ ಖಾತೆ ತಮಗೆ ಸಿಕ್ಕರೆ ಒಳ್ಳೆಯದು ಅಂತ ಅವರು ಬಯಸ್ತಾ ಇದ್ದಾರೆ. ಇಲ್ಲಿ ರಾಮಲಿಂಗಾರೆಡ್ಡಿ ಪ್ರಭಾವ ಬೆಂಗಳೂರಿನ ಬಹುತೇಕ ಕ್ಷೇತ್ರಗಳ ಮೇಲಿದೆ. ಹಾಗೆ ಬೆಂಗಳೂರಿಗರೇ ಆಗಿರೋದ್ರಿಂದ ನಗರದ ಬಗ್ಗೆ ತುಂಬ ಹೆಚ್ಚು ಗೊತ್ತಿದೆ. ಕಾರ್ಪೊರೇಟರ್ ಆಗಿ ರಾಜಕೀಯಕ್ಕೆ ಬಂದವರು. ಹೀಗಾಗಿ ಬೆಂಗಳೂರು ನಗರ ಮತ್ತು ಇಲ್ಲಿನ ರಾಜಕಾರಣದ ರುಚಿ ರಾಮಲಿಂಗಾರೆಡ್ಡಿ ಅವರಿಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿನ ಟ್ರಾಫಿಕ್ ಸಮಸ್ಯೆಗಳು, ರಾಜಕಾಲುವೆ ಸಮಸ್ಯೆಗಳು, ಮಳೆಗಾಲದಲ್ಲಾಗುವ ಸಮಸ್ಯೆಗಳ ಬಗ್ಗೆ ರಾಮಲಿಂಗಾರೆಡ್ಡಿ ಅವರಿಗೆ ಅನುಭವ ಕೂಡ ಇದೆ. ಇದ್ರ ಜೊತೆ ಈಗಾಗಲೇ ಬೆಂಗಳೂರು GBA ಆಗಿದೆ. ಅಲ್ಲಿ ಎಲೆಕ್ಷನ್ ನಡಿಬೇಕು. ಆ ಎಲೆಕ್ಷನ್ಗೆ ಬೇಕಾಗುವ ತಯಾರಿಯನ್ನ ಕಾಂಗ್ರೆಸ್ ಪಕ್ಷ ಮಾಡ್ಕೋಬೇಕು. ಹೀಗಾಗಿ ಈ ಬಾರಿ ಯಾರಿಗೆ ನಗರಾಭಿವೃದ್ಧಿ ಖಾತೆ ಸಿಗುತ್ತೋ ಅವರಿಗೆ ಈ ಸರ್ಕಾರದ ಅವಧಿ ಮುಗಿದ ನಂತರವೂ ಕೆಲ ವರ್ಷಗಳವರೆಗೆ ಇಡೀ ಬೆಂಗಳೂರಿನ ಮೇಲೆ, ವಿಶೇಷವಾಗಿ GBA ಮೇಲೆ ಒಂದು ಹಿಡಿತವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಗರಾಭಿವೃದ್ಧಿ ಯಾಕೆ ಬೇಕು, ಅದು ಎಷ್ಟು ಫರ್ಟೈಲ್ ಅನ್ನೋದನ್ನು ಕೂಡ ಈ ಹಿಂದೆ DK ಅವರೇ ತೋರಿಸ್ಕೊಟ್ಟಿದ್ದಾರೆ. ಸೊ ನನ್ನ ನಗರ ಅನ್ನೋದು ಒಂದು ಕಡೆ ಆದರೆ 28 ಕ್ಷೇತ್ರಗಳ ಮೇಲೆ ಹಿಡಿತ ಸಾಧಿಸುವ ಮತ್ತು ಆ ಕ್ಷೇತ್ರಗಳ ನೆಟ್ವರ್ಕನ್ನು ಅದ್ಭುತವಾಗಿ ಬಳಸಿಕೊಳ್ಳುವ ಅವಕಾಶ ಕೂಡ ಇಲ್ಲಿರುತ್ತೆ. ಹೀಗಾಗಿನೇ ರಾಮಲಿಂಗಾರೆಡ್ಡಿ ಅವರು ಆ ಖಾತೆಗಾಗಿ ಪಟ್ಟು ಹಿಡಿದಿರಬಹುದು. ಹಾಗೆ ಬೆಂಗಳೂರಲ್ಲಿ ಅವರ ಪುತ್ರಿಯ ರಾಜಕೀಯ ಜೀವನವನ್ನು ಕೂಡ ರಾಮಲಿಂಗಾರೆಡ್ಡಿ ಗಟ್ಟಿ ಮಾಡಬೇಕಾಗಿದೆ. ಈ ಎಲ್ಲ ಕಾರಣಗಳಿಂದ ಅವರು ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದಿರಲೂಬಹುದು. ಆದರೆ ಆ ಖಾತೆಯನ್ನು ಕೃಷ್ಣ ಬೈರೇಗೌಡರಿಗೆ ಕೊಡಲಾಗಿದೆ. ಕೃಷ್ಣ ಬೈರೇಗೌಡ 2008ರಿಂದ ಸತತವಾಗಿ ಬ್ಯಾಟರಾಯನಪುರ ಕ್ಷೇತ್ರದಿಂದ ಆರಿಸಿ ಬರ್ತಾ ಇದ್ದಾರೆ. ಇದುವರೆಗೆ ಎಲ್ಲೂ ಹೆಸರು ಕೆಡಿಸ್ಕೊಂಡಿಲ್ಲ. ಇನ್ನು ಕಂದಾಯ ಸಚಿವರಾಗಿದ್ದ ಅವಧಿಯಲ್ಲಿ ಕಂದಾಯ ಇಲಾಖೆಯಲ್ಲಿನ ಭ್ರಷ್ಟಾಚಾರವನ್ನ ಕಡಿಮೆ ಮಾಡ್ತಾರೆ. ಆ ಇಲಾಖೆಯನ್ನ ಶ್ರೀಮಂತಗೊಳಿಸೋ ಪ್ರಯತ್ನವನ್ನ ಕೃಷ್ಣ ಬೈರೇಗೌಡರು ಮಾಡಬಹುದು ಅನ್ನೋ ನಿರೀಕ್ಷೆಗಳಿದ್ವು. ಆ ನಿಟ್ಟಲ್ಲಿ ಅವರು ಸ್ವಲ್ಪ ಪ್ರಯತ್ನವನ್ನು ಪಟ್ಟರು. ಆದರೆ ಕಂದಾಯ ಇಲಾಖೆ ಅನ್ನೋದು ಎಷ್ಟು ಕೆಟ್ಟಿದೆ ಅಂದರೆ ಅದನ್ನು ಬರೀ 3 ವರ್ಷಗಳಲ್ಲಿ ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಕೃಷ್ಣ ಬೈರೇಗೌಡರಿಗೂ ಅಲ್ಲಿ ದೊಡ್ಡ ಮಟ್ಟದ ಕ್ಲೀನಿಂಗ್ ಸಾಧ್ಯ ಆಗಲಿಲ್ಲ. ಇನ್ನು ಈಗ ಕೃಷ್ಣ ಬೈರೇಗೌಡರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟು ರಾಜ್ಯಕ್ಕೆ ಮತ್ತೊಬ್ಬ ದೂರದೃಷ್ಟಿಯ ನಾಯಕನನ್ನ ಸಿದ್ಧ ಮಾಡಬಹುದಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಕೃಷ್ಣ ಬೈರೇಗೌಡರಿಗೆ ಈಗ 53 ವರ್ಷ, ತುಂಬಾ ವಯಸ್ಸು ಏನಾಗಿಲ್ಲ. ರಾಜ್ಯದಾದ್ಯಂತ ಓಡಾಡೋ ಶಕ್ತಿ ಇದೆ. ವಿದೇಶಗಳಲ್ಲಿ ಓದ್ಕೊಂಡು ಬಂದಿದ್ದಾರೆ. ಹೀಗಾಗಿ ಜಲಸಂಪನ್ಮೂಲ ಇಲಾಖೆಗೆ ಅವರಿಂದ ಸ್ವಲ್ಪ ಹೆಚ್ಚಿನ ಕೊಡುಗೆಗಳು ಸಿಗೋ ಸಾಧ್ಯತೆಗಳು ಕೂಡ ಇದ್ವು. ಆದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಅವರವರದ್ದೇ ಆದ ಲೆಕ್ಕಾಚಾರಗಳು ಇರುತ್ತವೆ. ಅದು ಅವರವರಿಗೆ ಬಿಟ್ಟ ವಿಷಯ. ಇನ್ನು ಈಗ ಪಕ್ಷದಲ್ಲಿ ಉಂಟಾಗಿರುವ ಈ ಅಸಮಾಧಾನವನ್ನ ಟ್ರಬಲ್ ಶೂಟರ್ ಹೇಗೆ ನಿಭಾಯಿಸ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಸಂಪುಟದಿಂದ ದೂರ ಉಳಿಯೋದು ಅಂದ್ರೆ GBA ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಯುದ್ಧಕ್ಕೂ ಮೊದಲೇ ಶಸ್ತ್ರತ್ಯಾಗ ಮಾಡಿದ ಹಾಗಾಗತ್ತೆ. ಅದರಲ್ಲೂ ಬೆಂಗಳೂರು ಪೂರ್ವ, ಸೆಂಟ್ರಲ್ ಮತ್ತು ದಕ್ಷಿಣಗಳಲ್ಲಿ ಸಾಕಷ್ಟು ಹಿಡಿತವನ್ನ ಹೊಂದಿದ ನಾಯಕ ರಾಮಲಿಂಗಾರೆಡ್ಡಿ. ಅವರು GBA ಚುನಾವಣೆಗಳ ಜವಾಬ್ದಾರಿಯನ್ನ ಹೆಗಲಿಗೆ ಹಾಕೊಳ್ಳೋದೇ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅದರಿಂದ ಒಂದಷ್ಟರ ಮಟ್ಟಿಗೆ ನಷ್ಟ ಉಂಟಾಗುತ್ತೆ. ಹೀಗಾಗಿ ಈ ಸಮಸ್ಯೆಯನ್ನ DK ಶಿವಕುಮಾರ್ ಬಗೆಹರಿಸ್ಕೋಬೇಕಾದ ಅಗತ್ಯ ಕಾಣ್ತಾ ಇದೆ. ಇದರ ಜೊತೆ ಸಚಿವ ಸಂಪುಟ ರಚನೆಯಾಗಿ ಕೇವಲ 2 ದಿನ ಕಳೆಯೋದ್ರೊಳಗೆ ಹಿರಿಯ ಸಚಿವರು ರಾಜೀನಾಮೆ ಕೊಡೋದಿದೆಯಲ್ಲ, ಇದು
ಸರ್ಕಾರಕ್ಕೆ ಉತ್ತಮ ಆರಂಭ ಅಂತ ಅನ್ಸೋದಿಲ್ಲ. ಹಾಗೆ ಹಿರಿಯ ಸಚಿವರೇ ಇಂಥದ್ದೊಂದು ರಸ್ತೆಯನ್ನ ಹಾಕ್ಕೊಟ್ರೆ ನಾಳೆ ಉಳಿದ ಖಾತೆಗಳ ಹಂಚಿಕೆ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರು ಕೂಡ ಇದೇ ಹಾದಿಯಲ್ಲಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಸರ್ಕಾರಕ್ಕೆ ಮುಜುಗರವನ್ನುಂಟು ಮಾಡೋ ಸಾಧ್ಯತೆಗಳು ಕೂಡ ಇರುತ್ತವೆ. ಹೀಗಾಗಿನೇ ಈ ವಿಷಯದಲ್ಲಾಗಲೇ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಿದೆ. ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತಾ ರಾಮಲಿಂಗಾರೆಡ್ಡಿ ಅವರ ಮನೆಯಲ್ಲಿ ಅವರನ್ನ ಭೇಟಿ ಮಾಡಿ ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಸದ್ಯಕ್ಕೆ ಯಾವ ಸಂಧಾನಕ್ಕೂ ಒಪ್ಪಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ರಾಹುಲ್ ಗಾಂಧಿ ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭೆಗೆ ನಾಮಿನೇಷನ್ ಅನ್ನ ಇವತ್ತು ಫೈಲ್ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಕೂಡ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲೇ ಈ ಪ್ರಹಸನ ಒಂದಷ್ಟು ಮುಜುಗರಕ್ಕೆ ಕಾರಣ ಆಗ್ತಾ ಇದ್ರೂ ಕೂಡ ಅದನ್ನ ಕಾಂಗ್ರೆಸ್ನ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದೇ ಸಂದರ್ಭದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಮುನಿಯಪ್ಪ ಕೂಡ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ. ಮುನಿಯಪ್ಪ ಮೊದಲ ಅವಧಿಯಲ್ಲೇ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನ ನಿರಾಕರಿಸಿದ್ರು. ಈಗ ಅವರು ಸಮಾಜ ಕಲ್ಯಾಣ ಹಾಗೂ ಕೃಷಿ ಖಾತೆಗಾಗಿ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಹೀಗಾಗಿ ಈ ಅಸಮಾಧಾನಗಳ ಪ್ರಹಸನವನ್ನ ಹೈಕಮಾಂಡ್ ಮತ್ತು ಡಿ.ಕೆ. ಶಿವಕುಮಾರ್ ಹೇಗೆ ನಿಭಾಯಿಸ್ತಾರೆ ಅನ್ನೋ ಕುತೂಹಲ ಕೂಡ ಇಲ್ಲಿ ಹೆಚ್ಚಾಗ್ತಾ ಇದೆ. ಇದುಗಳೇ ಟ್ರಬಲ್ ಶೂಟರ್ಗೆ ಆರಂಭದಲ್ಲೇ ಎದುರಾಗಿರುವ ಟ್ರಬಲ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.